ನಮಸ್ಕಾರ ಸ್ನೇಹಿತರೆ ಚಾನಲ್ ಮೇಲೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ನನ್ನ ಕೆಲಸ ಮುಗೀತು ಅಂತ ಅಂದುಕೊಂಡಿದ್ದೀರಾ? ಹಾಗಾದರೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಯಾಕೆಂದರೆ ನಿಜವಾದ ಕೆಲಸ ಶುರುವಾಗೋದೇ ವಿಡಿಯೋ ಅಪ್ಲೋಡ್ ಆದ ನಂತರ. ಸ್ನೇಹಿತರೆ, ಹೆಚ್ಚಿನ ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಗೊತ್ತಾ? ವಿಡಿಯೋ ಪಬ್ಲಿಷ್ ಮಾಡಿದ ತಕ್ಷಣ ಪ್ರತಿ 2 ನಿಮಿಷಕ್ಕೊಮ್ಮೆ ಯೂಟ್ಯೂಬ್ ಅನಾಲಿಟಿಕ್ಸ್ ಓಪನ್ ಮಾಡಿಕೊಂಡು ರಿಫ್ರೆಶ್ ಮಾಡಿ ಎಷ್ಟು ವ್ಯೂಸ್ ಬಂತು ಅಂತ ಮತ್ತೆ ರಿಫ್ರೆಶ್ ಮಾಡ್ತಾ ವಿಡಿಯೋದ ಮೇಲೆ ಎಷ್ಟು ವ್ಯೂಸ್ ಬಂತು ಅಂತ ನೋಡ್ತಾ ಕೂಡ್ತಾರೆ. ಆದರೆ ಪ್ರೊಫೆಷನಲ್ ಕ್ರಿಯೇಟರ್ಸ್ ಹಾಗೆ ಮಾಡೋದಿಲ್ಲ ಸ್ನೇಹಿತರೆ. ಬದಲಾಗಿ ಅವರು ವಿಡಿಯೋ ಪಬ್ಲಿಷ್ ಆದ ನಂತರ ಈ 5 ಮುಖ್ಯ ವಿಷಯಗಳನ್ನು ಅವ್ರ ಚಾನಲ್ ಮೇಲೆ ಮಾಡ್ತಾರೆ. ಸೊ ಇದೇ ಅವರ ವಿಡಿಯೋಗಳು ಉತ್ತಮ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಪ್ರಮುಖ ಕಾರಣಗಳು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಪ್ರತಿಯೊಂದು ವಿಡಿಯೋ ಅದರ ಫುಲ್ ಪೊಟೆನ್ಷಿಯಲ್ ತಲುಪಬೇಕು ಅಂತ ಬಯಸಿದ್ರೆ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ, ವಿಡಿಯೋ ಮುಂದುವರ್ಸೋಣ. ಆ 5 ಪಾಯಿಂಟ್ಸ್ ಏನು ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಪಾಯಿಂಟ್ ನಂಬರ್ 1, ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಪಬ್ಲಿಷ್ ಮಾಡಬೇಡಿ. ಇದು ಹೊಸ ಹಾಗೂ ಮಧ್ಯಮ ಮಟ್ಟದ ಕ್ರಿಯೇಟರ್ಗಳು ಮಾಡುವ ಅತ್ಯಂತ ಸಾಮಾನ್ಯ ತಪ್ಪು. ಸ್ನೇಹಿತರೆ, ವಿಡಿಯೋ ಅಪ್ಲೋಡ್ ಆಗುತ್ತಿದ್ದಂತೆ ಪಬ್ಲಿಷ್ ಮಾಡಿಬಿಡ್ತಾರೆ. ನೀವು ಹೊಸ ಕ್ರಿಯೇಟರ್ ಆಗಿದ್ದೀರಾ ಅಥವಾ ಇನ್ನು ಬೆಳೆಯುತ್ತಿರುವ ಚಾನಲ್ ನಿಮ್ಮ ಹತ್ರ ಇದೆ ಅಂದರೆ ಈ ತಪ್ಪನ್ನ ಮಾಡಬೇಡಿ. ವಿಡಿಯೋ ಅಪ್ಲೋಡ್ ಆದ ನಂತರ ಅದನ್ನು ಅನ್ಲಿಸ್ಟೆಡ್ ಆಗಿಟ್ಟು ಸಾಧ್ಯವಾದರೆ ಸುಮಾರು 24 ಗಂಟೆಗಳ ನಂತರ ಪಬ್ಲಿಷ್ ಮಾಡಿ. ಇಲ್ಲ ಕಮ್ಮಿ ಅಂದರೂ 12 ಗಂಟೆ ಆದರೂ ಅನ್ಲಿಸ್ಟೆಡ್ ಮಾಡಿಡಿ. ಇದ್ರ ಹಿಂದಿರುವ ಕಾರಣ ಏನು ಅಂದರೆ ಸ್ನೇಹಿತರೆ, ಯೂಟ್ಯೂಬ್ ತನ್ನ ಅಡ್ವಾನ್ಸ್ AI ಸಿಸ್ಟಮ್ ಮೂಲಕ ನಿಮ್ಮ ವಿಡಿಯೋದ ವಿಜುವಲ್ಸ್, ಆಡಿಯೋ ಮತ್ತು ಕಂಟೆಂಟ್ ಅನ್ನ ವಿಶ್ಲೇಷಿಸುತ್ತೆ. ಈ ವಿಡಿಯೋ ಯಾವ ರೀತಿಯ ಆಡಿಯನ್ಸ್ಗೆ ಹೆಚ್ಚು ರಿಲಿವೆಂಟ್ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಸಮಯ ಬೇಕಾಗುತ್ತೆ. ವಿಡಿಯೋ ಕೆಲವು ಸಮಯ ಅನ್ಲಿಸ್ಟೆಡ್ನಲ್ಲಿ ಇದ್ರೆ ಯೂಟ್ಯೂಬ್ಗೆ ಅದನ್ನು ಸರಿಯಾಗಿ ಪ್ರೊಸೆಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದರಿಂದ ನಿಮ್ಮ ವಿಡಿಯೋ ಸರಿಯಾದ ಆಡಿಯನ್ಸ್ಗೆ ತಲುಪುವ ಸಾಧ್ಯತೆ ಹೆಚ್ಚಾಗುತ್ತೆ. ಸ್ನೇಹಿತರೆ, ಇದರ ಫಲವಾಗಿ CTR, ಎಂಗೇಜ್ಮೆಂಟು ಹಾಗೆ ಓವರಾಲ್ ಪರ್ಫಾರ್ಮೆನ್ಸ್ ಉತ್ತಮವಾಗುವ ಸಾಧ್ಯತೆ ಹೆಚ್ಚಾಗುತ್ತೆ ನಿಮ್ಮ ವಿಡಿಯೋದು. ಪಾಯಿಂಟ್ ನಂಬರ್ 2, ಅಪ್ಲೋಡ್ ಮಾಡುವ ಮೊದಲು ವಿಡಿಯೋ ಫೈಲ್ ನೇಮ್ ಬದಲಾಯಿಸಿ. ಒಂದು ಪ್ರಶ್ನೆ ಸ್ನೇಹಿತರೆ, ನೀವು ವಿಡಿಯೋ ಫೈಲ್ ನೇಮ್ ಈಗಲೂ ಈ ರೀತಿ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ, VID ರ್ಯಾಂಡಮ್ ಡೇಟ್ ನಂಬರ್ .mp4 ಅಂತ ಅಥವಾ ಫೈನಲ್ ವಿಡಿಯೋ 01.mp4 ಇಂಥದ್ದೇ ಇದೆಯಾ? ಹಾಗಿದ್ರೆ ಇವತ್ತೇ ಆ ಅಭ್ಯಾಸವನ್ನು ಬದಲಾಯಿಸಿ ಸ್ನೇಹಿತರೆ. ಬದಲಾಗಿ ನಿಮ್ಮ ಮುಖ್ಯ ಕೀವರ್ಡ್ ಇರುವ ಫೈಲ್ ನೇಮ್ ಅದಕ್ಕೆ ಕೊಡಿ. ಉದಾಹರಣೆಗೆ ಯೂಟ್ಯೂಬ್ SEO ಟಿಪ್ಸ್ ಕನ್ನಡ ಅಂತ ಇತ್ತು ಅಂದರೆ ಅದನ್ನು ಕೊಡಿ, ಅಥವಾ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ಇದ್ರೆ ಅದನ್ನ ಫೈಲ್ ನೇಮ್ ಕೊಡಿ. ಫೈಲ್ ನೇಮ್ ಅನ್ನ ರೀನೇಮ್ ಮಾಡೋದು ಇಗ್ನೋರ್ ಮಾಡಬಾರ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಮ್ಮ ಚಾನಲ್ ಮೇಲಿದೆ. ಫೈಲ್ ನೇಮ್ ಹೇಗೆ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆನೇ ಇದೆ. ಇಲ್ಲಿ ಮೇಲೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ಆ ವಿಡಿಯೋ ಕೂಡ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ನಾನು ಲಕ್ಷಾಂತರ ವ್ಯೂಸ್ ಪಡೆದ ಹಲವಾರು ವಿಡಿಯೋಗಳನ್ನು ಗಮನಿಸಿದಾಗ ಒಂದು ಸಾಮಾನ್ಯ SEO ಪ್ರಾಕ್ಟೀಸ್ ಕಂಡು ಬಂದಿದೆ. ಬಹುತೇಕ ಪ್ರೊಫೆಷನಲ್ ಕ್ರಿಯೇಟರ್ಸ್ ತಮ್ಮ ವಿಡಿಯೋ ಫೈಲ್ ನೇಮ್ ನಲ್ಲಿಯೇ ಮೇನ್ ಕೀವರ್ಡ್ ಬಳಸಿರ್ತಾರೆ. ಇದರಿಂದ ಫೈಲ್ಸ್ ಆರ್ಗನೈಸ್ ಆಗಿರುತ್ತೆ ಸ್ನೇಹಿತರೆ. ಇದು ಒಳ್ಳೆಯ SEO ಪ್ರಾಕ್ಟೀಸ್ ಆಗಿರುವುದರ ಜೊತೆಗೆ ಪ್ರೊಫೆಷನಲ್ ಹ್ಯಾಬಿಟ್ ಕೂಡ ಹೌದು. ಇನ್ನು ಪಾಯಿಂಟ್ ನಂಬರ್ 3, ನಿಮ್ಮ ವಿಡಿಯೋಗೆ ನೀವೇ ಒಂದು ಎಂಗೇಜಿಂಗ್ ಕಮೆಂಟ್ ಮಾಡಿ. ವಿಡಿಯೋ ಪಬ್ಲಿಷ್ ಆದ ತಕ್ಷಣ ವ್ಯೂಸ್ ಮಾತ್ರ ನೋಡ್ತಾ ಕೂಡಬೇಡಿ ಸ್ನೇಹಿತರೆ. ಮೊದಲು ನಿಮ್ಮ ವಿಡಿಯೋಗೆ ಒಂದು ಆಸಕ್ತಿದಾಯಕ ಕಮೆಂಟ್ ಹಾಕಿ. ಆ ಕಮೆಂಟ್ ಅನ್ನ ಪಿನ್ ಮಾಡಿ. ಅದ್ರ ಕಮೆಂಟ್ ಹೇಗಿರಬೇಕು ಅಂದ್ರೆ ಜನರು ಆ ಕಮೆಂಟ್ ರಿಪ್ಲೈ ಕೊಡಬೇಕು ಅನ್ನಿಸುವಂತದ್ದಿರಬೇಕು. ಉದಾಹರಣೆಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಯಾವ ವಿಷಯ ನಿಮಗೆ ಹೊಸದಾಗಿತ್ತು, ಅಥವಾ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು, ಅಥವಾ ನೀವು ಇದನ್ನ ಈಗಾಗಲೇ ಟ್ರೈ ಮಾಡಿದ್ದೀರಾ ಅನ್ನೋ ಪ್ರಶ್ನೆ ಅದರಲ್ಲಿರಬೇಕು. ಸೊ ಜನರು ಆ ಪಿನ್ ಕಮೆಂಟ್ಗೆ ರಿಪ್ಲೈ ಮಾಡಿದಂತೆ ಡಿಸ್ಕಷನ್ಸ್ ಆರಂಭ ಆಗುತ್ತೆ ಸ್ನೇಹಿತರೆ. ಎಂಗೇಜ್ಮೆಂಟ್ ಹೆಚ್ಚಾಗುತ್ತೆ. ಸೊ ಹೆಚ್ಚು ಎಂಗೇಜ್ಮೆಂಟ್ ಇರುವ ವಿಡಿಯೋಗಳನ್ನು ಯೂಟ್ಯೂಬ್ ಯಾವಾಗಲೂ ಜನರಿಗೆ ರಿಕಮೆಂಡ್ ಮಾಡುವ ಸಾಧ್ಯತೆ ಇರುತ್ತೆ, ರೀಚ್ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಆದ್ರಿಂದ ಪ್ರತಿಯೊಂದು ವಿಡಿಯೋಗೂ ಒಂದು ಉತ್ತಮ ಪಿನ್ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಕಮೆಂಟ್ ಪಿನ್ ಮಾಡೋದು ಹೇಗೆ ಅಂತ ಏನಾದರೂ ನಿಮಗೆ ವಿಡಿಯೋ ಬೇಕು ಅಂದರೆ ಹೇಳಿ, ಅದರ ಮೇಲೂ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಪಾಯಿಂಟ್ ನಂಬರ್ 4, ಪಬ್ಲಿಷ್ ಆದ ಮೊದಲು 48 ಗಂಟೆಗಳವರೆಗೆ ಎಲ್ಲೂ ಕೂಡ ಶೇರ್ ಮಾಡಬೇಡಿ. ಇದು ಬಹಳ ಜನ ಮಾಡುವ ತಪ್ಪು. ಇದೊಂದು ರಾಂಗ್ ಪ್ರಾಕ್ಟೀಸ್ ಸ್ನೇಹಿತರೆ. ವಿಡಿಯೋ ಪಬ್ಲಿಷ್ ಆದ ಕೂಡಲೇ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್ ಸೇರಿದಂತೆ ಎಲ್ಲ ಕಡೆ ಲಿಂಕ್ ಶೇರ್ ಮಾಡ್ತಾರೆ.
ಆದರೆ ಸ್ವಲ್ಪ ತಾಳ್ಮೆ ಇಡಿ. ಮೊದಲ 48 ಗಂಟೆಗಳವರೆಗೆ ಯೂಟ್ಯೂಬ್ ತನ್ನ ಕೆಲಸ ಮಾಡಲು ಬಿಡಿ ಸ್ನೇಹಿತರೆ. ಈ ಸಮಯದಲ್ಲಿ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನು ವಿವಿಧ ರೀತಿಯ ಆಡಿಯನ್ಸ್ಗಳಿಗೆ ತೋರಿಸಿ ಟೆಸ್ಟ್ ಮಾಡುತ್ತೆ. ಯಾರಿಗೆ ಈ ವಿಡಿಯೋ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋದನ್ನು ಕಂಡು ಹಿಡಿಯಲು ಪ್ರಯತ್ನಿಸುತ್ತೆ ಸ್ನೇಹಿತರೆ. ಆದರೆ ನೀವು ಮೊದಲೇ ಎಲ್ಲ ಕಡೆ ಶೇರ್ ಮಾಡಿದರೆ ಆಸಕ್ತಿ ಇಲ್ಲದವರು ವಿಡಿಯೋ ನೋಡ್ಬೋದು, ಕ್ಲಿಕ್ ಮಾಡ್ಬೋದು. ಅಂದರೆ ನೀವು ಶೇರ್ ಮಾಡಿದ್ದೀರಾ, ಆದರೆ ಅವರು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 5-10 ಸೆಕೆಂಡ್ ವಿಡಿಯೋ ನೋಡಿ ಬಿಟ್ಬಿಡ್ತಾರೆ. ಇದರಿಂದ ವಾಚ್ ಟೈಮ್ ಕಡಿಮೆ ಆಗ್ಬೋದು, ಎಂಗೇಜ್ಮೆಂಟ್ ಕೂಡ ಕುಸಿಯಬಹುದು ಸ್ನೇಹಿತರೆ. ಅದರ ಜೊತೆಗೆ ಯೂಟ್ಯೂಬ್ಗೂ ನಿಮ್ಮ ನಿಜವಾದ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದು ಕೂಡ ಗೊಂದಲ ಆಗಬಹುದು, ಕನ್ಫ್ಯೂಸ್ ಆಗಬಹುದು. ಆದ್ರಿಂದ ನನ್ನ ಸಲಹೆ ಏನಂದ್ರೆ, ಮೊದಲ 48 ಗಂಟೆಗಳವರೆಗೆ ಅನಗತ್ಯ ಶೇರಿಂಗ್ ಮಾಡುವುದನ್ನು ತಪ್ಪಿಸಿ. ಯೂಟ್ಯೂಬ್ಗೆ ಆರ್ಗ್ಯಾನಿಕ್ ಆಗಿಯೇ ಸರಿಯಾದ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ತಲುಪಿಸಲು ಅವಕಾಶ ಕೊಡಿ, ರೆಕಮೆಂಡ್ ಮಾಡಲು ಅವಕಾಶ ಕೊಡಿ. ಪಾಯಿಂಟ್ ನಂಬರ್ 5, ಪಬ್ಲಿಷ್ ಆದ ತಕ್ಷಣ ಟೈಟಲ್ ಮತ್ತೆ ಥಂಬ್ನೇಲ್ ಅನ್ನ ಮತ್ತೆ ಮತ್ತೆ ಬದಲಾಯಿಸಬೇಡಿ. ಇದು ಬಹಳ ಜನ ಮಾಡುವ ಇನ್ನೊಂದು ದೊಡ್ಡ ತಪ್ಪು. ವಿಡಿಯೋ ಪಬ್ಲಿಷ್ ಆದ ತಕ್ಷಣ 10 ನಿಮಿಷಕ್ಕೆ ಅನಾಲಿಟಿಕ್ಸ್ ನೋಡ್ತಾರೆ, ವ್ಯೂಸ್ ಕಡಿಮೆ ಕಂಡ್ರೆ ಥಂಬ್ನೇಲ್ ಬದಲಾಯಿಸ್ತಾರೆ, ಸ್ವಲ್ಪ ಸಮಯದ ನಂತರ ಮತ್ತೆ ಟೈಟಲ್ ಕೂಡ ಬದಲಾಯಿಸ್ತಾರೆ. ಹೀಗೆ ಮತ್ತೆ ಮತ್ತೆ ಮಾಡುವುದು ಸರಿಯಲ್ಲ ಸ್ನೇಹಿತರೆ. ಯೂಟ್ಯೂಬ್ಗೆ ನಿಮ್ಮ ವಿಡಿಯೋವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸರಿಯಾದ ಆಡಿಯನ್ಸ್ಗೆ ತಲುಪಿಸಲು ಸ್ವಲ್ಪ ಸಮಯ ಬೇಕಾಗುತ್ತೆ ಸ್ನೇಹಿತರೆ. ಆ ಸಮಯದಲ್ಲೇ ನೀವು ಟೈಟಲ್ ಅಥವಾ ಥಂಬ್ನೇಲ್ ಅನ್ನು ಪದೇ ಪದೇ ಬದಲಾಯಿಸಿದರೆ ಪರ್ಫಾರ್ಮೆನ್ಸ್ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಪಬ್ಲಿಷ್ ಮಾಡುವ ಮೊದಲು ಉತ್ತಮ ರಿಸರ್ಚ್ ಮಾಡಿ ಒಳ್ಳೆ ಟೈಟಲ್ ಹಾಗೂ ಥಂಬ್ನೇಲ್ ಅನ್ನು ಫೈನಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಸ್ವಲ್ಪ ನಂಬಿಕೆ ಇಡಿ, ತಾಳ್ಮೆ ಇಡಿ. ವಿಡಿಯೋ ಉತ್ತಮವಾಗಿದ್ರೆ ವ್ಯೂಸ್ ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ. ಏನಾದರೂ ಟೈಟಲ್ ಮತ್ತು ಥಂಬ್ನೇಲ್ ಬದಲಿಸಲೇಬೇಕು ಅಂತ ಅಂದರೆ 48 ಗಂಟೆಯ ನಂತರ ಚೇಂಜ್ ಮಾಡಿ ಸ್ನೇಹಿತರೆ. ಕೆಲವೊಮ್ಮೆ ಯೂಟ್ಯೂಬ್ಗೆ ನಿಮ್ಮ ವಿಡಿಯೋವನ್ನು ಸರಿಯಾದ ಜನರಿಗೆ ತಲುಪಿಸಲು ಕೆಲವು ದಿನಗಳು ಅಥವಾ ಕೆಲವು ವಾರಗಳು ಕೂಡ ಬೇಕಾಗಬಹುದು. ನೀವು ನೋಡಿ, ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ, ಸುಮಾರು 3 ತಿಂಗಳ ನಂತರ ವೈರಲ್ ಆಗಿತ್ತು. ಒಮ್ಮೆ ರನ್ ಆಗಲು ಶುರುವಾದ ನಂತರ ಲಕ್ಷಾಂತರ ವ್ಯೂಸ್ ಪಡೆದುಕೊಂಡಿತ್ತು ಆ ವಿಡಿಯೋ. ಆ ಸಮಯದಲ್ಲಿ ನಾನು ಆತುರಪಟ್ಟು ಟೈಟಲ್ ಅಥವಾ ಥಂಬ್ನೇಲ್ ಬದಲಾಯಿಸಿದ್ರೆ ಬಹುಶಃ ಆ ಫಲಿತಾಂಶ ನನಗೂ ಸಿಗ್ತಿರ್ಲಿಲ್ಲ. ಹೀಗಾಗಿ ತಾಳ್ಮೆ ಇಡಿ ಸ್ನೇಹಿತರೆ. ನಿಮ್ಮ ಕಂಟೆಂಟ್ ಉತ್ತಮವಾಗಿದ್ದರೆ ಅದರ ಫಲ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಇವತ್ತು ನಾನು ಈ ಹೇಳಿದ 5 ವಿಷಯಗಳಲ್ಲಿ ನೀವು ಈಗಾಗಲೇ ಎಷ್ಟು ಫಾಲೋ ಮಾಡಿದ್ದೀರಾ ಕಮೆಂಟ್ನಲ್ಲಿ ನನಗೂ ಕೂಡ ತಪ್ಪದೇ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಯೂ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇಂಥ ಯೂಟ್ಯೂಬ್ ಅಪ್ಡೇಟ್ಸ್, ಟಿಪ್ಸ್ ಮತ್ತು ಯೂಟ್ಯೂಬ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.